ಪರವಶನಾದನು ಅರಿಯುವ ಮುನ್ನವೇ ಅಧ್ಯಾಯ 13 ಸಹಸ್ರಳಿಗೆ ಅವನು ಮಾಡಿದ್ದ ಅವಮಾನವೆಲ್ಲವೂ ನೆನಪಾಗಿದ್ದವು. ಮತ್ತೆ ಸೋತು ಅವನ ಮುಂದೆ ಹೋಗಲು ಸ್ವಲ್ಪವೂ ಇಷ್ಟವಿಲ್ಲ. ಆದರೆ ಏನು ಮಾಡಲು ಸಾಧ್ಯ? ತಾನಿರುವ ಪರಿಸ್ಥಿತಿಯಲ್ಲಿ ಸೋಲಲೇಬೇಕಾಗಿದೆ. ಅವಳಿಗೆ ಆ ಕ್ಷಣ ತನ್ನ ಅಪ್ಪನ ಖುಷಿಗಿಂತ ಬೇರೇನೂ ಮುಖ್ಯವಾಗಲಿಲ್ಲ. ನರೇಂದ್ರರಿಗೆ ನೀರು ತಂದುಕೊಡುತ್ತಾ, ಅಪ್ಪ, ನಾಳೆ ಕೂಡ ಒಂದು ಇಂಟರ್ವ್ಯೂ ಇದೆ, ಹೋಗ್ಬರ್ತೀನಿ. ಆದಷ್ಟು ಬೇಗ ಕೆಲ್ಸ ಸಿಗುತ್ತೆ. ನೀವು ಇಷ್ಟು ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ ಎಂದಳು. ಆಯ್ತು ಮಗ್ಳೇ, ಎಲ್ಲ ಒಳ್ಳೆದಾದ್ರೆ ಸಾಕು ಎಂದರು ನರೇಂದ್ರ. ಮರುದಿನ ಒಲ್ಲದ ಮನಸ್ಸಿನಿಂದಲೇ ಆಯುಧ್ನ ಆಫೀಸಿಗೆ ಬಂದಿದ್ದಳು ಸಹಸ್ರ. ಮತ್ತೆ ಏನೆಲ್ಲ ಹೇಳಿ ಚುಚ್ಚುವನೋ ಎನ್ನುವ ಯೋಚನೆ ಹುಡುಗಿಗೆ. ಆದ್ರೆ ಎಲ್ಲವನ್ನೂ ಸಹಿಸಿಕೊಳ್ಳಲೇಬೇಕಿದೆ. ಅಂದು ಅವಳು ಸಿಇಒ ಕ್ಯಾಬಿನ್ಗೆ ಬಂದಾಗ ಇದ್ದದ್ದು ಆಯುಧ್ ಬದಲಿಗೆ ಆರ್ಯಮನ್. ಅವಳು ಹುಬ್ಬು ಬೆಸೆದಳು. ತಲೆ ಎತ್ತಿ ಅವಳನ್ನು ಕಂಡವ, ಕಮಿನ್ ಎಂದ ಆರ್ಯ. ಅವಳು ತುಸು ಗೊಂದಲದಲ್ಲಿಯೇ ಒಳಬಂದಳು. ಹೇಳಿ, ಏನಾಗ್ಬೇಕಿತ್ತು ಕೇಳಿದ. ಅದು ಸರ್, ನಾನು ಅವತ್ತು ಇಂಟರ್ವ್ಯೂಗೆ ಬಂದಿದ್ದೆ, ಆದ್ರೆ ಅವತ್ತು ಬೇರೆ ಯಾರೋ ಇದ್ದರು ಎಂದಳು ಮೆಲ್ಲಗೆ. ಅವನು, ನನ್ನ ತಮ್ಮ ಆಯುಧ್, ಈ ಕಂಪನಿಯ ಸಿಒಒ. ಹೇಳಿ, ನಿಮ್ಗೆ ಏನಾಗ್ಬೇಕಿತ್ತು ಅವನಿಂದ? ಹುಬ್ಬು ಬೆಸೆದು ಕೇಳಿದ. ಸರ್, ನಾನು ಅವರನ್ನು ಮೀಟ್ ಆಗ್ಬೇಕಿತ್ತು, ನನಗೆ ಮೀಟ್ ಆಗುವುದಕ್ಕೆ ಹೇಳಿದ್ರು ಅವರು ಎಂದಳು. ನಡೆದಿದ್ದೆಲ್ಲವನ್ನೂ ಅವನೊಂದಿಗೆ ಮತ್ತೆ ವಿವರಿಸುವ ತಾಳ್ಮೆ ಅವಳಿಗಿರಲಿಲ್ಲ. ಓಕೆ, ನಿಮ್ಮ ಹೆಸರು? ಸಹಸ್ರ ಹೇಳಿದಳು. ಯಾರಿವಳು ಹುಡುಗಿ? ಆಯುಧ್ ಜೊತೆ ಏನು ಮಾತಾಡ್ಬೇಕಿವಳಿಗೆ ಎಂದುಕೊಳ್ಳುತ್ತಾ ಕ್ಯಾಬಿನ್ ಲ್ಯಾಂಡ್ಲೈನಿಂದ ಆಯುಧ್ಗೆ ಕರೆ ಮಾಡಿದ್ದನು. ಹೆಲೋ ಆಯು, ಯಾರೋ ಸಹಸ್ರ ಅನ್ನೋ ಹುಡುಗಿ ನಿನ್ನನ್ನು ಕೇಳ್ಕೊಂಡು ಬಂದಿದ್ದಾಳೆ ಎಂದ. ಅದನ್ನು ಕೇಳುತ್ತಿದ್ದ ಹಾಗೆ ಆಯುಧ್ ಮುಖದಲ್ಲಿ ಗೆಲುವಿನ ಮಗೆ ಮೂಡಿತು. ಈ ದಿನಕ್ಕಾಗಿಯೇ ಕಾಯುತ್ತಿದ್ದ ಹುಡುಗ. ಸರಿ, ಅವಳನ್ನು ನನ್ನ ಕ್ಯಾಬಿನ್ಗೆ ಕಳಿಸು ಎಂದನು. ಕಾಲ್ ಕಟ್ ಮಾಡಿದ ಆರ್ಯ ಪಿಯಾನ್ನನ್ನು ಕರೆದು, ಇವರಿಗೆ ಆಯು ಕ್ಯಾಬಿನ್ ತೋರಿಸು ಎಂದ. ಅವನು ಸರಿ ಎಂದು ಸಹಸ್ರಳನ್ನು ಆಯುಧಿನ ಕ್ಯಾಬಿನ್ ಬಳಿ ಕರೆತಂದು ಬಿಟ್ಟ. ಅವಳು ದೀರ್ಘ ಉಸಿರೊಂದನ್ನು ಒಳಗೆಳೆದುಕೊಂಡು, ದೇವ್ರಾ, ಆ ರಾಕ್ಷಸನಿಂದ ನೀನೇ ಕಾಪಾಡಬೇಕು ಎಂದು ಬೇಡಿಕೊಳ್ಳುತ್ತಾ ಒಳಬಂದಳು. ಅವಳನ್ನು ಕಂಡು ವ್ಯಂಗ್ಯವಾಗಿ ನಕ್ಕವನು, ಬನ್ನಿ ಮಿಸ್, ನಿಮಗೋಸ್ಕರವೇ ಕಾಯ್ತಿದ್ದೆ, ಕುಳ್ಕೊಳ್ಳಿ ಎಂದನು. ಅವಳು ಒಳಗೊಳಗೆ ಅವನಿಗೆ ಹಿಡಿಶಾಪ ಹಾಕುತ್ತಾ ಅವನೆದುರು ಬಂದು ಕುಳಿತಳು. ಹೇಳಿ, ಏನ್ ವಿಷಯ ಕೇಳಿದ. ಅವನ ದನೆಯಲ್ಲಿ ಕುಹಕವಿತ್ತು. ನಾನು ಇಲ್ಲಿ ಕೆಲ್ಸ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಎಂದಳು. ಹಾ, ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳಿಯಾ ಎಂದನು ಮುಂದಕ್ಕೆ ಬಾಗಿ. ಸಹಸ್ರಳಿಗೆ ಮೈಯೆಲ್ಲ ಉರಿದು ಹೋಯಿತು. ನಾನಿಲ್ಲಿ ಕೆಲ್ಸ ಮಾಡ್ತೀನಿ ಎಂದಳು ಮತ್ತೆ. ಅವನು ಮೈ ಮುರಿದು ಖುರ್ಚಿಯ ಹಿಂದಕ್ಕೆ ಒರಗುತ್ತಾ, ನನಗೆ ಗೊತ್ತಿತ್ತು ಮಿಸ್ ಸಹಸ್ರ, ನೀನು ಬಂದೇ ಬರ್ತೀಯ ಅಂತ. ಅದಕ್ಕೆ ಆ ಪೋಸ್ಟ್ ನಿನಗೋಸ್ಕರ ಖಾಲಿ ಇಟ್ಟಿದ್ದೇನೆ. ನೋಡು, ಈ ಆಯುಧ್ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಇನ್ನೇಲೆ ಇಲ್ಲಿ ನಾನು ಬಾಸ್, ನೀನು ಎಂಪ್ಲಾಯಿ. ನಾನು ಹೇಳಿದ ಹಾಗೆ ಕೇಳ್ಬೇಕು, ಅಂಡರ್ಸ್ಟ್ಯಾಂಡ್ ಎಂದ. ನನಗೆ ಎಲ್ಲೂ ಕೆಲ್ಸ ಸಿಗ್ದೇ ಇರೋ ಹಾಗೆ ಮಾಡಿರೋದು ನೀವೇ ಅಲ್ವಾ? ಅವನತ್ತ ಚೂಪು ನೋಟ ಬೀರಿ ಕೇಳಿದಳು ಹುಡುಗಿ. ಶ್, ನಿನಗೆ ಗೊತ್ತಲ್ವಾ, ನನ್ನ ಮುಂದೆ ವಾಯ್ಸ್ ರೇಸ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಕೀಪ್ ಯೋರ್ ವಾಯ್ಸ್ ಡೌನ್ ಎಂದನು. ಅವಳು ಒಮ್ಮೆ ಕಣ್ಣು ಮುಚ್ಚಿಬಿಟ್ಟವಳು, ಸರಿ, ನಾನು ನೀವು ಹೇಳಿದ ಕೆಲ್ಸ ಎಲ್ಲ ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್ ಎನ್ನುವಾಗ ಎದ್ದು ಅವಳ ಹತ್ತಿರ ಬಂದ ಆಯುಧ್. ಅವಳು ಕೂಡಲೇ ಎದ್ದು ಹಿಂದೆ ಹಿಂದೆ ಸರಿದಳು. ಅವಳು ಗೋಡೆಗೆ ಒರಗಿದಾಗ ಅವಳತ್ತ ಬಾಗಿದವನು, ಇದು ನನ್ನ ಆಫೀಸ್, ಇಲ್ಲಿ ನನ್ನ ಕಂಡೀಷನ್ಸ್ ಮಾತ್ರ ನಡೆಯೋದು ಎಂದನು. ಅವಳ ಪರ್ಫ್ಯೂಮ್ ಘಮ ಅವನಿಗೆ ಏನನ್ನೋ ನೆನಪಿಸಿತು. ತಕ್ಷಣ ಕಣ್ಮುಚ್ಚಿದ. ಆದರೆ ಎಲ್ಲಾ ನೆನಪುಗಳೂ ಅಸ್ಪಷ್ಟ. ನಾವು ಈ ಹಿಂದೆ ಯಾವತ್ತಾದ್ರೂ ಭೇಟಿಯಾಗಿದ್ದೇವಾ ಕೇಳಿದ ಹುಬ್ಬು ಬೆಸೆದು. ನಿಮ್ಗೆ ಟೆಂಪ್ರರಿ ಅಮ್ನಿಷೆ ಏನಾದ್ರೂ ಇದ್ಯಾ? ಇದ್ರೆ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಇದು ನಮ್ಮ 3ನೇ ಭೇಟಿ ಎಂದಳು ಕಿರಿಕಿರಿಯಿಂದ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ. ಐ ಮೀನ್, ನಿನ್ನ ಪರ್ಫ್ಯೂಮ್ ತುಂಬಾ ಫೆಮಿಲಿಯರ್ ಅನ್ನಿಸ್ತಿದೆ ನನ್ಗೆ, ಲೈಕ್ ಎನ್ನುತ್ತಾ ಅರ್ಧಕ್ಕೆ ಮಾತು ನಿಲ್ಲಿಸಿದ್ದ. ಅವನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ ಸಹಸ್ರಳಿಗೆ. ಅವನ ವರ್ತನೆ ವಿಚಿತ್ರವೆನಿಸಿತು ಸಹಸ್ರಳಿಗೆ. ಅವನು ಯಾವುದರ ಬಗ್ಗೆ ಮಾತನಾಡುತ್ತಿರುವೆನೆಂದು ತಿಳಿಯುತ್ತಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ತಲೆ ಕೆಟ್ಟಿದ್ಯಾ? ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ಬಿಡಿ ಎಂದಳು ತುಸು ದನಿಯೇರಿಸಿ. ಓಕೆ, ಲೀವ್ ಇಟ್. ಇನ್ಮೇಲೆ ನಾನೇ ನಿನ್ನ ಬಾಸ್. ನಾನು ಹೇಳಿದ ಹಾಗೆ ಕೇಳ್ಬೇಕು. ಪ್ರತಿದಿನ ಆಫೀಸಿಗೆ 9 ಗಂಟೆಗೆ ಬರ್ಬೇಕು. 1 ನಿಮಿಷ ತಡ ಆದ್ರೂ ನಿನ್ನ ಸ್ಯಾಲರಿ ಕಟ್ ಮಾಡ್ತೀನಿ. ನನಗೆ ಕೆಲಸದಲ್ಲಿ ಸೋಂಬೇರಿತನ ತೋರುವವರು ಅಂದ್ರೆ ಸ್ವಲ್ಪವೂ ಇಷ್ಟ ಆಗಲ್ಲ. ಸೊ ಎಲ್ಲಾ ವರ್ಕು ಸರಿಯಾದ ಸಮಯಕ್ಕೆ ಆಗ್ಬೇಕು. ಅಜ್ಜಿ ಸತ್ರು ತಾತ ಸತ್ರು ಅಂತ ಎಕ್ಸ್ಟ್ರಾ ಲೀವ್ ಕೇಳು ಹಾಗಿಲ್ಲ. 6 ಗಂಟೆಗೂ ಮುಂಚೆ ಆಫೀಸಿನಿಂದ ಹೋಗುವ ಹಾಗಿಲ್ಲ. ಗಾಟ್ ಇಟ್ ಎಂದು ಇಷ್ಟುದ್ದದ ಲಿಸ್ಟ್ ಹೇಳಿದ್ದ ಆಯುಧ್. ಅವಳು ಸುಸ್ತಾಗಿಬಿಟ್ಟಳು.
ಆದ್ರೂ ಅವನು ಹೇಳಿದಂತೆ ಕೇಳದೆ ಬೇರೆ ದಾರಿಯೇ ಇಲ್ಲ. ಓಕೆ, ಆದ್ರೆ ನೀವು ಹೀಗೆಲ್ಲ ನನ್ಹತ್ರ ನಿಂತು ಮಾತನಾಡುವುದು ನನ್ಗೆ ಇಷ್ಟವಾಗುವುದಿಲ್ಲ ಎಂದು ನೇರವಾಗಿ ಹೇಳಿಬಿಟ್ಟಿದ್ದಳು ಹುಡುಗಿ. ಅವಳ ಮಾತು ಕೇಳಿ ತುಟಿ ಸೊಟ್ಟಗೆ ಮಾಡಿ ನಕ್ಕವನು, ಒಂದು ಸಲ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೋ, ಆಮೇಲೆ ಈ ಮಾತನ್ನು ಬಂದು ನನ್ಗೆ ಹೇಳು, ಅರ್ಥಾಯ್ತಾ? ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡು ಹೋಗ್ತಾಯಿರು. ನಾಳೆ ಬೆಳಿಗ್ಗೆ ಶಾರ್ಪ್ 9 ಗಂಟೆಗೆ ನೀನಿಲ್ಲಿರ್ಬೇಕು ಎಂದು ಆದೇಶಿಸಿದ್ದ. ಅವನ ಮಾತಿಗೆ ತಲೆಯಾಡಿಸಿದವಳು ಟೇಬಲ್ ಮೇಲಿದ್ದ ಅಪಾಯಿಂಟ್ಮೆಂಟ್ ಲೆಟರ್ ಹಿಡಿದು ಹೊರಗೆ ನಡೆದುಬಿಟ್ಟಳು. ಈಗ ವ್ಯಂಗ್ಯ ನಗುವಾಡಿದ ಆಯುಧ್, ಈ ಆಯುಧ್ ಏನು ಅಂತ ಇನ್ಮುಂದೆ ತೋರಿಸುತ್ತೇನೆ ನಿನಗೆ. ನನಗೇ ಸವಾಲಾಕಿದ ಹೆಣ್ಣಲ್ಲವೇ ನೀನು? ಒಂದೇ ವಾರಕ್ಕೆ ಈ ಕೆಲಸವೇ ಸಾಕು ಅಂತ ಕೈ ಮುಗಿದು ಓಡಿ ಹೋಗ್ಬೇಕು ಎಂದುಕೊಂಡಿದ್ದ. ಅಷ್ಟರಲ್ಲಿ ಆರ್ಯ ಅವನ ಕ್ಯಾಬಿನೊಳ ಬಂದಿದ್ದನು. ಆಯು, ಯಾರು ಆ ಹುಡುಗಿ? ನಿನ್ನನ್ನು ಮೀಟ್ ಮಾಡಲು ಇಲ್ಲಿಗೆ ಯಾಕೆ ಬಂದಿದ್ದಲು ಕೇಳಿದ ಆರ್ಯ. ಹಾಂ, ನಿನ್ನೆಯಿಂದ ಯಾಕೋ ಮದುವೆ ಆಗ್ಬೇಕು ಅನ್ನಿಸ್ತಿತ್ತು, ಅದಕ್ಕೆ ಮದುವೆ ಆಗ್ತೀಯಾ ನನ್ನ ಅಂತೆ ಕೇಳೋತಕ್ಕೆ ಕರೆಸಿದ್ದೆ ಎಂದವನ ಮಾತಿಗೆ ಕೈಕಟ್ಟಿ ನಿಂತು ಅವನನ್ನೇ ದಿಟ್ಟಿಸಿದ ಆರ್ಯ. ಮತ್ತೇನು, ಆಫೀಸಿಗೆ ಬಂದಿದ್ದಾಳೆ ಅಂದ್ರೆ ಕೆಲಸದ ಬಗ್ಗೆ ಮಾತಾಡೋಕೆ ತಾನೇ ಬಂದಿದ್ದಾಳೆ. ನಾನು ಒಂದು ಪೋಸ್ಟ್ ಖಾಲಿ ಇಡೋದಕ್ಕೆ ಹೇಳಿದ್ದಲ್ಲ, ಅದು ಅವಳಿಗೋಸ್ಕರವೇ ಎಂದನು ಆಯುಧ್. ಹುಬ್ಬು ಬೆಸೆದ ಆರ್ಯ, ಅದೇನು ಅಷ್ಟು ಸ್ಪೆಷಲ್ ಅವಳು ನಿನ್ಗೆ ಎಂದ. ಹಾಂ, ತುಂಬಾನೇ ಸ್ಪೆಷಲ್ ಎಂದು ಹುಬ್ಬೇರಿಸಿ ನಕ್ಕವ, ನಿನ್ನ ಪ್ರಶ್ನಾವಳಿಗಳು ಮುಗಿದಿದ್ರೆ ಹೋಗ್ಬಹುದು, ಅವಳು ನಾಳೆಯಿಂದ ಕೆಲಸಕ್ಕೆ ಬರುತ್ತಾಳೆ ಎಂದನು. ಮತ್ತೇನು ಹೇಳದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಆರ್ಯ. ಮಗಳ ಬರುವಿಕೆಯನ್ನೇ ಕಾಯುತ್ತಿದ್ದರು ನರೇಂದ್ರ. ಇಂದು ಸಹ ಇಂಟರ್ವ್ಯೂಗೆ ಹೋಗುವುದಾಗಿ ಹೇಳಿ ಬಂದಿದ್ದಳು ಸಹಸ್ರ. ಅವಳು ಮನೆಗೆ ಬಂದಾಗ, ಹೋದ ಕೆಲ್ಸ ಏನಾಯ್ತು ಸಹ, ಇಂಟರ್ವ್ಯೂ ಚೆನ್ನಾಗಾಯ್ತಾ ಎಂದರು. ಅವರ ಪಕ್ಕ ಕೂತವಳು, ಅಪ್ಪ, ಇಂಟರ್ವ್ಯೂ ಕೂಡ ಆಯ್ತು, ನಾನು ಸೆಲೆಕ್ಟ್ ಕೂಡ ಆದೆ, ತಗೊಳ್ಳಿ ಸ್ವೀಟ್ಸ್ ಎಂದು ಸಿಹಿಯನ್ನು ಅವರ ಮುಂದೆ ಹಿಡಿದಳು. ಆ ವಿಷಯ ಕೇಳಿ ಬಹಳವೇ ಖುಷಿಯಾಗಿತ್ತವರಿಗೆ. ನಿಜ ಹೇಳ್ತಿದೀಯಾ? ಸದ್ಯ ದೇವ್ರು ದೊಡ್ಡವನು, ನಿನಗೆ ಬೇಗ ಕೆಲಸ ಸಿಗುವಂತೆ ಮಾಡಿದ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಮಗಳೇ ಎನ್ನುತ್ತಾ ಸಿಹಿ ತಿಂದರು. ಹೂ ಅಪ್ಪ, ನಾಳೆಯಿಂದಲೇ ಜಾಯಿನ್ ಆಗೋಕೆ ಹೇಳಿದ್ದಾರೆ, ಇನ್ನೇಲೆ ಏನೂ ಸಮಸ್ಯೆ ಇರೋದಿಲ್ಲ ಎನ್ನುತ್ತಾ ಖುಷಿಯಲ್ಲಿ ಅವರನ್ನು ಅಪ್ಪಿಕೊಂಡಳು. ಒಳ್ಳೇದು, ಹೋಗು, ದೇವರಿಗೆ ದೀಪ ಹಚ್ಚು. ಅವರಿಂದಾಗ ತಲೆಯಾಡಿಸಿ ದೇವರಿಗೆ ದೀಪ ಹಚ್ಚಲು ನಡೆದಳು. ದೀಪ ಹಚ್ಚಿ ಬಂದು ಮುಖ ತೊಳೆದು ಬಟ್ಟೆ ಬದಲಿಸಿದ ಹುಡುಗಿ ಕನ್ನಡಿಯ ಮುಂದೆ ನಿಂತು, ನನ್ನ ಮುಖಕ್ಕೇನಾಗಿದೆ, ಚೆನ್ನಾಗಿಯೇ ಇದ್ದೀನಲ್ಲ, ಅವನ್ಯಾಕೆ ಹಾಗಂದ? ದೊಡ್ಡ ಇಡಿಯೇಟ್ ಅವನು, ಇಗೋಯಿಸ್ಟಿಕ್ ಮ್ಯಾನ್. ಅವನ ಮಾತನ್ನು ನಾನ್ಯಾಕೆ ಸೀರಿಯಸ್ ಆಗಿ ತಗೊಳ್ತಿದ್ದೇನೆ? ಓ ದೇವ್ರೆ, ಇನ್ಮುಂದೆ ಪ್ರತಿದಿನ ಆ ಸಿಡುಕು ಮೂತಿಯನ್ನು ನೋಡ್ಬೇಕಾ? ಅದೆಷ್ಟು ಕಾಟ ಕೊಡುತ್ತಾನೋ ಏನೋ. ಸದ್ಯ ಅವನು ಆ ಕಂಪನಿಯ ಸಿಇಒ ಅಲ್ಲ, ಹೇಗಾದ್ರೂ ಸಿಇಒ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಬೇಕು, ಆಗ ಈ ರಾಕ್ಷಸನಿಂದ ತಪ್ಪಿಸ್ಕೊಳ್ಬಹುದು ಎಂದುಕೊಂಡಿದ್ದಳು. ಆದ್ರೆ ಅವಳನ್ನು ಕಾಡಿಸಲು ಅದಾಗಲೇ ಯಮರಾಯನಂತೆ ಅವ ಕಾದು ಕುಳಿತಿದ್ದಾನೆ ಎಂದು ಗೊತ್ತಿರಲಿಲ್ಲ ಹುಡುಗಿಗೆ. ಅಂದು ಮಗಳಿಗೆ ಕೆಲಸ ಸಿಕ್ಕ ಖುಷಿಯಲ್ಲಿ ಮನೆಯಲ್ಲೇ ಸಿಹಿ ಮಾಡಲು ಹೇಳಿದ್ದರು ನರೇಂದ್ರ. ಹಾಗಾಗಿ ಗುಲಾಬ್ ಜಾಮೂನ್ ಮಾಡಿದ್ದಳು ಸಹಸ್ರ. ಅಪ್ಪ ಮಗಳು ರಾತ್ರಿ ಊಟ ಮಾಡುತ್ತಾ ಕುಳಿತಿದ್ದರು. ಒಂದು ಹೆಣ್ಣು ಮಗುವನ್ನು ಬೆಳೆಸುವುದು ತುಂಬಾ ಕಷ್ಟ ಇದೆ ಮಗಳೇ. ಯಾವ ಹಂತದಲ್ಲಿ ಎಡವುತ್ತೇನೆ ಅಂತ ಆಗಾಗ ನನ್ಗೆ ಭಯ ಆಗ್ತಿತ್ತು. ಯಾವಾಗಲೂ ನಿನ್ನದೇ ಯೋಚನೆ. ಈಗ ನಿನಗೆ ಕೆಲಸ ಸಿಕ್ಕಿದೆ, ನನಗೆ ಅರ್ಧ ಜವಾಬ್ದಾರಿಗಳು ಇಳಿದಂತೆ ಅನಿಸ್ತಿದೆ. 1-2 ವರ್ಷ ಕೆಲಸ ಮಾಡು, ನಿನ್ನ ಇಷ್ಟದಂತೆ ಬದುಕು, ಆಮೇಲೆ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡುತ್ತೇನೆ, ಅಲ್ಲಿಗೆ ನನ್ನ ಎಲ್ಲ ಜವಾಬ್ದಾರಿಗಳು ಮುಗಿಯುತ್ತೆ ಎಂದರು ನರೇಂದ್ರ. ಇಷ್ಟು ಹೊತ್ತು ಅವಳ ಮುಖದಲ್ಲಿದ್ದ ನಗು ಅವರು ಮದುವೆಯ ಬಗ್ಗೆ ಮಾತಾಡುತ್ತಿದ್ದ ಹಾಗೆ ಮಾಯವಾಗಿತ್ತು. ತಾನೀಗ ಶೀಲವಂತೆಯಾಗಿ ಉಳಿದಿಲ್ಲ, ಅದನ್ನು ಮುಚ್ಚಿಟ್ಟು ಮತ್ತೊಂದು ಹುಡುಗನನ್ನು ಮದುವೆಯಾಗಿ ಅವನಿಗೂ ಮೋಸ ಮಾಡುವುದು ಎಷ್ಟು ಸರಿ ಎಂದು ಒದ್ದಾಡಿತು ಅವಳ ಮನ. ಇಷ್ಟು ಬೇಗ ಮದುವೆ ವಿಷಯ ಯಾಕಪ್ಪ, ಈಗಷ್ಟೇ ಕೆಲಸಕ್ಕೆ ಸೇರಿದ್ದೇನೆ ನಾನು, ಇನ್ನು ಕಲಿಯುವುದು, ಬದುಕನ್ನು ನೋಡುವುದು ತುಂಬಾ ಇದೆಯಲ್ಲ ಎಂದಳು. ಗೊತ್ತು ಮಗ್ಳೆ, ಆದ್ರೂ ನಿನ್ನದು ಮದುವೆಯ ವಯಸ್ಸು ಅನ್ನೋದು ಸತ್ಯನೇ ಅಲ್ವಾ? ಒಂದಲ್ಲ ಒಂದು ದಿನ ಮದುವೆ ಆಗ್ಲೇಬೇಕು. ಒಳ್ಳೆ ಕಡೆ ಸಂಬಂಧ ಬಂದರೆ ಬೇಗನೆ ಮದುವೆ ಮಾಡಿಬಿಡುತ್ತೇನೆ. ಕೆಲಸದ ಬಗ್ಗೆ ಏನೂ ಯೋಚನೆ ಮಾಡ್ಬೇಡ. ಆ ಹುಡುಗನ ಜೊತೆ ಮಾತಾಡಿ ಮದುವೆ ಆದ್ಮೇಲೂ ಕೆಲಸಕ್ಕೆ ಹೋಗಲು ಒಪ್ಪಿಸಿದರೆ ಆಯಿತು ಎಂದರು ನಸುನಗುತ್ತಾ. ಆದರೆ ಅವಳು ಮದುವೆಗೆ ಯಾಕೆ ಹಿಂಜರಿಯುತ್ತಿದ್ದಾಳೆ ಎಂಬ ಸಣ್ಣ ಊಹೆಯೂ ಅವರಿಗಿರಲಿಲ್ಲ. ನನಗೆ ಇಷ್ಟು ಬೇಗ ಮದುವೆಯಾಗುವುದಕ್ಕೆ ಇಷ್ಟ ಇಲ್ಲ ಅಪ್ಪ ಎಂದಳು ಮತ್ತೆ. ಆಯ್ತು, ನಾನೆಲ್ಲಿ ಈಗಲೇ ಮದುವೆ ಮಾಡಿ ನಿನ್ನ ಗಂಡನ ಮನೆಗೆ ಕಳಿಸ್ತಿದ್ದೇನೆ. ಹೇಳಿದ್ನಲ್ಲ, ಇನ್ನೂ 1-2 ವರ್ಷ ನೋಡೋಣ ಅಂತ, ಅಲ್ಲಿಯೇ ತನಕ ಆರಾಮಾಗಿರು ಮಗಳೇ ಎಂದರು. ಅವಳೇನೂ ಮಾತನಾಡಲಿಲ್ಲ, ಆದರೆ ಒಳಗೊಳಗೆ ನೋವುಣ್ಣುತ್ತಿದ್ದಳು. ಊಟ ಮುಗಿದ ಬಳಿಕ ರೂಮಿಗೆ ಬಂದು ಬಾಗಿಲು ಹಾಕಿಕೊಂಡಳು. ಕಣ್ಣಲ್ಲಿ ನೀರು ತುಂಬಿತು. ಇಲ್ಲ, ನಾನು ಮದುವೆಯಾಗೋದಿಲ್ಲ, ನಾನು ಕೆಟ್ಟು ಹೋಗಿರುವ ಹೆಣ್ಣು. ನನ್ನನ್ನು ಮದುವೆಯಾಗಲು ಬರುವ ಹುಡುಗನಿಗೂ ಏನೆಲ್ಲ ಆಸೆಗಳಿರುತ್ತಲ್ವಾ? ನನ್ನಂಥ ಹೆಣ್ಣನ್ನು ಯಾರು ಮದುವೆಯಾಗಲು ಬಯಸುತ್ತಾರೆ
ಇಲ್ಲ, ನನ್ನ ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಂಡು ಬೇರೆ ಹುಡುಗನಿಗೆ ಅನ್ಯಾಯ ಮಾಡಲು ನನಗಿಷ್ಟ ಇಲ್ಲ. ಜೀವನ ಪೂರ್ತಿ ಹೀಗೇ ಉಳಿದುಬಿಡುತ್ತೇನೆ ಎಂದು ಕಣ್ಣೀರೊರೆಸಿಕೊಂಡಿದ್ದಳು ಸಹಸ್ರ. ಇತ್ತ ಆಯುಧ್ ಕೈಕಟ್ಟಿ ತಲೆಗೆ ಒತ್ತು ಕೊಟ್ಟು ಮಲಗಿದ್ದವ. ಅವನೂ ಸಹ ಅಂದು ಹೋಟೆಲ್ನಲ್ಲಿ ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು. ಛೇ, ಅವತ್ತು ನನ್ ಜೊತೆ ಇದ್ದ ಹುಡುಗಿ ಯಾರು ಅಂತ ಎಷ್ಟು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ್ರೂ ನನ್ನಿಂದ ಆಗ್ತಾ ಇಲ್ವಲ್ಲ. ಅಷ್ಟು ಕುಡಿದು ಬಿಟ್ಟಿದ್ನ ನಾನು. ನನ್ ಜೊತೆ ಇದ್ದ ಹುಡುಗಿಯ ಮುಖವೇ ನೆನಪಿಲ್ಲದಷ್ಟು. ಆದ್ರೆ ಯಾವತ್ತೂ ಹೀಗಾಗಿರ್ಲಿಲ್ವಲ್ಲ. ಅಷ್ಟು ಕುಡಿಯುತ್ತಿರ್ಲಿಲ್ಲ ನಾನು. ಯಾರೋ ನನ್ನನ್ನು ಬೇಕಂತಲೇ ಟ್ರ್ಯಾಪ್ ಮಾಡಿರ್ಬಹುದಾ? ಅದು ಅಲ್ಲದೆ ಶಿ ವಾಸ್ ವರ್ಜಿನ್. ಇಲ್ಲೇನೋ ಸರಿಯಿಲ್ಲ ಅನ್ಸುತ್ತಿದೆ. ಅವಳಿಗಾದ್ರೂ ನಾನ್ಯಾರು ಅಂತ ಗೊತ್ತಿರುತ್ತಾ? ಗೊತ್ತಿದ್ರೂ ನನ್ಮುಂದೆ ಬಂದಿಲ್ವಾ? ಅಥವಾ ಏನೋ ಪ್ಲಾನ್ ಮಾಡಿ ಸಮಯಕ್ಕಾಗಿ ಕಾಯ್ತಾ ಇರಬಹುದಾ? ಓ ಗಾಡ್, ನಾನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ. ಇಟ್ ವಾಸ್ ಅ ಮಿಸ್ಟೇಕ್. ಇಬ್ರು ಕಡೆಯಿಂದಲೂ ಆಗಿದೆ. ಅವಳು ಸಹ ಕುಡಿದು ಬಿಟ್ಟಿದ್ಲನ್ಸುತ್ತೆ. ಈ ಕಾಲದಲ್ಲಿ ಒನ್ ನೈಟ್ ಸ್ಟೇ ಎಲ್ಲ ಕಾಮನ್. ಅಯ್ಯೋ, ನನ್ ಮಾನ ಹೋಯ್ತು ಅಂತ ಕೊರಗುವ ಹೆಣ್ಣು ಯಾರೂ ಇರಲ್ಲ. ಅಷ್ಟು ಇನ್ನೊಸೆಂಟೇನೂ ಅಲ್ಲ ಈ ಕಾಲದ ಹುಡುಗಿಯರು ಎಂದುಕೊಳ್ಳುತ್ತಾ ಕಣ್ಣು ಮುಚ್ಚಿದ್ದನು. ಮರುದಿನ ಬೇಗನೆ ಎದ್ದು ರೆಡಿಯಾಗಿದ್ದಳು ಸಹಸ್ರ. ಅಂದು ಆಫೀಸಿನಲ್ಲಿ ಅವಳ ಮೊದಲ ದಿನ. ಅದೂ ಅಲ್ಲದೆ ಅವನು ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಿದ್ದಾನೆ, 1 ನಿಮಿಷವೂ ತಡವಾಗುವಂತಿಲ್ಲ ಎಂದು. ಹಾಗಾಗಿ ಬೇಗ ರೆಡಿಯಾಗಿ ತಿಂಡಿ ರೆಡಿ ಮಾಡಿ ತಿನ್ನುವುದಕ್ಕೂ ಸಮಯವಿಲ್ಲದೆ ಹಾಗೆಯೇ ಹೊರಟು ನಿಂತಿದ್ದಳು. ಅಯ್ಯೋ ಸಹ, ತಿಂಡಿನೇ ತಿನ್ಲಿಲ್ವಲ್ಲ ನೀನು ಎಂದರು ನರೇಂದ್ರ. ಟೈಮ್ ಇಲ್ಲ ಅಪ್ಪ, 2 ಬಾಕ್ಸ್ ಹಾಕೊಂಡಿದ್ದೇನೆ, ಬಸ್ಸಲ್ಲಿ ತಿನ್ಕೊಳ್ತೀನಿ, ಬಾಯಪ್ಪ ಎಂದು ಅಲ್ಲಿಂದ ಹೊರಗೋಡಿದಳು. ಮುಂದುವರೆಯುವುದು